ನಿಮಗೆ ಇಂಡಿಯಾದಲ್ಲಿ ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ ಅಂತ ಗೊತ್ತಾಗಬೇಕು ಅಂದರೆ, ಆಮೇಲೆ ಯಾವ ಥರ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ಗೆ ನಿಂತ್ಕೋತಾರೆ ಅಂತ ಗೊತ್ತಾಗಬೇಕು ಅಂತಂದರೆ, ಆಮೇಲೆ ಈ ಜಾತಿ, ಧರ್ಮ, ದುಡ್ಡು ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಐಡಿಯಾ ಸಿಗಬೇಕು ಅಂತಂದರೆ, ಆಮೇಲೆ ಅದ್ರ ಜೊತೆಗೆ ನಮ್ಮ ದೇಶ ಇನ್ಯಾವತ್ತೂ ಉದ್ಧಾರ ಆಗೋದೇ ಇಲ್ಲ ಅಂತ ಒಂದು ಕನ್ಫರ್ಮೇಷನ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ, ಈಗ ನಮ್ಮ ದಾವಣಗೆರೆ ಸೌತಲ್ಲಿ ಒಂದು ಬೈ ಎಲೆಕ್ಷನ್ ನಡೀತಾ ಇದೆ. ಅದನ್ನು ಒಂದು ಸ್ವಲ್ಪ ಕ್ಲೋಸಾಗಿ ಅಬ್ಸರ್ವ್ ಮಾಡಿ, ಅದನ್ನು ಒಂದು ಸ್ವಲ್ಪ ಫಾಲೋ ಮಾಡಿ, ನಿಮಗೆ ಒಂದು ಡೆಫಿನೆಟ್ಲಿ ಒಂದು ಐಡಿಯಾ ಸಿಗುತ್ತೆ. ಜೊತೆಗೆ ನಮ್ಮ ಪೊಲಿಟಿಷಿಯನ್ಸು ಜನಗಳ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅಂತ ಒಂದು ಐಡಿಯಾ ಬೇಕು ಅಂತಂದರೆ, ಅಂದರೆ ಜನಗಳು ಬಕ್ರಾಗಳು, ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ಗೊತ್ತಿಲ್ಲ, ಡೆಮಾಕ್ರಸಿ ಅಂದರೆ ಏನು ಅಂತ ಗೊತ್ತಿಲ್ಲ. ಡೆಮಾಕ್ರಸಿ ಮೀನ್ಸ್ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಗೊತ್ತಿಲ್ಲ. ಈ ಜಾತಿ, ದುಡ್ಡು, ಧರ್ಮ ಇದನ್ನೆಲ್ಲ ಇಟ್ಕೊಂಡು ಹೆಂಗೋ ಓಟ್ ಹಾಕಿಸ್ಕೋಬೋದು ಅಂತ ಅಂದ್ಕೊಂಡಿರೋ ವಿಷಯ. ಆಮೇಲೆ ಇವರೆಲ್ಲ ಲಿಟ್ರೇಟ್ಸ್ ಅಷ್ಟೇ, ಎಜುಕೇಟೆಡ್ಸ್ ಅಲ್ಲ, ಜ್ಞಾನ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಅದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ದಾವಣಗೆರೆ ಬೈ ಎಲೆಕ್ಷನ್ನ ಫಾಲೋ ಮಾಡಿ. ಆಮೇಲೆ ಇದಷ್ಟೇ ಅಲ್ಲ, ಇನ್ನೂ ತುಂಬ ವಿಷಯಗಳು ಗೊತ್ತಾಗುತ್ತೆ. ಈ ಎಲೆಕ್ಷನ್ಸು, ಪೊಲಿಟಿಕ್ಸು, ಹೌ ದೇ ವಿನ್ ಎನ್ ಎಲೆಕ್ಷನ್, ಆ್ಯಕ್ಚುಲಿ ಹೌ ಟು ವಿನ್ ಎನ್ ಎಲೆಕ್ಷನ್ ಅವರಿಗೆ, ಬಟ್ ನಮಗೆ ಹೌ ದೇ ವಿನ್ ಎನ್ ಎಲೆಕ್ಷನ್ ಆ್ಯಕ್ಚುಲಿ. ಸೊ ಅದನ್ನು ಅಬ್ಸರ್ವ್ ಮಾಡಿ, ಕ್ಲೋಸಾಗಿ ಅಬ್ಸರ್ವ್ ಮಾಡಿ, ಫಾಲೋ ಮಾಡಿ, ತುಂಬ ಐಡಿಯಾ ಸಿಗುತ್ತೆ. ಎಲೆಕ್ಷನ್ಸ್ ಅಂದರೆ ಏನು, ಎಲೆಕ್ಷನ್ಸ್ ಆರ್ ಎ ಸ್ಕ್ಯಾಮ್, ವೋಟಿಂಗ್ ಈಸ್ ಎ ಫೂಲಿಶ್ನೆಸ್ ಅನ್ನೋ ವಿಷಯ ಕ್ಲೀನಾಗಿ ಗೊತ್ತಾಗುತ್ತೆ.